Hello dear students, good morning. Welcome back to Fusion Academy. As I said in the last class, I am going to explain in detail for few important questions for your board examination. So today we'll cover few concepts SN1 mechanism. ಎಷ್ಟು ಬರೀಬೇಕು ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕಾನ್ಸೆಪ್ಟ್ ನೋಡ್ಕೊಂಡ್ಬಿಡ್ರಿ. SN1 mechanism it involves only two steps and it carries 3 marks. ಕ್ವಶನ್ಸ್ ಏನಾದ್ರು SN1 ಮೆಕ್ಯಾನಿಸಮ್ ಬಂದ್ರೆ ನೀವೇನ್ ಬರೀಬೇಕಂದ್ರೆ ದ ಮೆಕ್ಯಾನಿಸಮ್ ಇನ್ವಾಲ್ವ್ಸ್ 2 ಸ್ಟೆಪ್ಸ್. ಹೆಡಿಂಗ್ ನೀವು ಬರ್ಕೋಬೇಕು, ಇದನ್ನ ಸ್ವಲ್ಪ ನೋಟ್ ಮಾಡ್ಕೊ, ನಾನು ಬರೆದಿಲ್ಲ ಇಲ್ಲಿ. So step 1 it involves total mechanism involves 2 steps. In that first step 1 is tertiary butyl bromide. Tertiary butyl bromide ಏನಿದೆ which undergoing slow ionization to give tertiary carbocation. ಇದನ್ನೇ ನೀವು ವರ್ಡಿಂಗ್ಸ್ ಅಲ್ಲಿ ಬರ್ಕೊಂಡ್ಬಿಡೋದು. ಸ್ಟೆಪ್ 1 ಹೆಡಿಂಗ್ ಏನು ಬರೀಬಹುದ್ರಿ? Formation of carbocation. You can read the heading formation of carbocation. ಅದರ ಕೆಳಗಡೆ ಒಂದು ಲೈನ್ or 2 lines in your own words. ಏನು? Tertiary butyl bromide undergoing slow ionization to give tertiary butyl carbocation. ಮುಗಿತು ಒಂದು ಸ್ಟೆಪ್. ನೆಕ್ಸ್ಟ್ ಸ್ಟೆಪ್ 2 ಹೆಡಿಂಗ್ ಏನು ಬರೀತೀರಿ? Formation of tertiary butyl alcohol. ಹೆಡಿಂಗ್ ಬರೀಬೇಕು, ಒಂದು ಲೈನ್ ಎಕ್ಸ್ಪ್ಲನೇಷನ್. When nucleophile attack on this tertiary butyl carbocation which gives tertiary butyl alcohol. ಇದು ಸ್ಲೋ ಸ್ಟೆಪ್ ಇರುತ್ತೆ, ಇದು ಫಾಸ್ಟ್ ಸ್ಟೆಪ್ ಇರುತ್ತೆ. ಇದನ್ನ ನೀವು ವರ್ಡಿಂಗ್ ಬರೆದ್ರೆ 3 ಮಾರ್ಕ್ಸ್ ಬರುತ್ತೆ. ಇಷ್ಟೇ ಬರೆದ್ರೆ ಸಾಕು. ಇದು SN1 ಮೆಕ್ಯಾನಿಸಮ್. ನೆಕ್ಸ್ಟ್ ಒನ್ SN2 ಮೆಕ್ಯಾನಿಸಮ್. ಕ್ವಶನ್ಸ್ ಏನಾದ್ರು SN2 ಮೆಕ್ಯಾನಿಸಮ್ ಕೇಳಿದ್ರೆ ಇಟ್ ಇನ್ವಾಲ್ವ್ಸ್ ಓನ್ಲಿ ಸಿಂಗಲ್ ಸ್ಟೆಪ್. ಇಲ್ಲಿ ಇದನ್ನ ವರ್ಡಿಂಗ್ಸ್ ಅಲ್ಲಿ ಬರ್ಕೋಬೇಕಾಗುತ್ತೆ. ದ ಮೆಕ್ಯಾನಿಸಮ್ ಇನ್ವಾಲ್ವ್ಸ್ ಸಿಂಗಲ್ ಸ್ಟೆಪ್ ಇನ್ ವಿಚ್ ದ ನ್ಯೂಕ್ಲಿಯೋಫೈಲ್ OH minus attack on the methyl chloride from rear direction, from back direction, from opposite to the chloride. ಯಾವ್ದನ್ನ ಒಂದು ವರ್ಡ್ ನಿಮ್ ಸಿಂಪಲ್ ವರ್ಡ್ಸ್ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಬಂದ್ಬಿಟ್ಟು the nucleophile OH minus attack on methyl chloride from backside directions or from rear direction gives a transition state in which ಇದ್ರ ಒಳಗಡೆ ಏನಾಗುತ್ತೆ simultaneous ಆಗಿ formation of COH bond and cleavage of CCl bond takes place at a time. ಒಂದೇ ಸಲ the formation of COH bond and cleavage of CCl bond takes place simultaneously to give methyl alcohol which having an inverted geometry. ಇದು SN2 mechanism. ಶಾರ್ಟ್ ನೋಟ್ಸ್ ಅಲ್ಲಿ ಬರ್ಕೊಂಡು ಬಿಡೋಕಲ್ಲ. ನಂಬರ್ 3 acid catalyzed hydration of alkene to alcohol ಬಗ್ಗೆ ಹೇಳಿದ್ದೆ 3 ಮಾರ್ಕ್ಸ್ ಅಲ್ಲಿ ಹೋಗಿದ್ದು. So acid catalyzed hydration of alkene to alcohols ಅಲ್ಲಿ it involves 3 steps. Step 1 heading you can write formation of carbocation. Step 2 ಅಲ್ಲಿ formation of protonated alcohol. Step 3 ಅಲ್ಲಿ formation of alcohol. ಸೇಮ್ ಕಾಮನ್ ಆಗಿ ಬರ್ಕೊಂಡ್ಬಿಟ್ರೆ ಈಸಿ ಇರುತ್ತೆ. ಸೊ ಫಸ್ಟ್ ಒನ್ ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟನ್ ಹೆಂಗ್ ಫಾರ್ಮ್ ಆಗ್ತಾ ಇದೆ ನೋಡ್ರಿ. ಸ್ಟಾರ್ಟಿಂಗ್ ಐ ಹ್ಯಾವ್ ಟೇಕನ್ ಅಲ್ಕಿನ್, ಒಂದು ಪ್ರೋಟಾನ್ ಆಡ್ ಮಾಡ್ತಾ ಇದ್ದೀನಿ. ಸೊ ವರ್ಡಿಂಗ್ ನೀವು ಎಕ್ಸ್ಪ್ಲನೇಷನ್ ಏನ್ ಬರೀತಿರಲಿ? protonation of alkene gives rise to carbocation. One line close, ಒಂದು ರಿಯಾಕ್ಷನ್ ಬರ್ಬಿಟ್ರೆ ಮುಗಿತು. ಸ್ಟೆಪ್ 1. ಸ್ಟೆಪ್ 2 ಹೆಡಿಂಗ್ ಫಾರ್ಮೇಶನ್ ಆಫ್ protonated alcohol ಇದೆ. ಏನ್ ಬರೀಬೇಕ್ರಿ? the nucleophile water attack on carbocation to produce protonated alcohol. ಇದನ್ನ ವರ್ಡಿಂಗ್ ಒಂದು ಲೈನ್ ಬರ್ಕೊಂಡ್ಬಿಡ್ರಿ, ಕ್ಲೋಸ್. ನೆಕ್ಸ್ಟ್ ಸ್ಟೆಪ್ 3 ಫಾರ್ಮೇಶನ್ ಆಫ್ ಆಲ್ಕೋಹಾಲ್. ಇಲ್ಲಿ ಏನ್ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಬಂದಿರುತ್ತೆ ಅದ್ರಾಗಿನ ಒಂದು ಪ್ರೋಟಾನ್ ನ ರಿಮೂವ್ ಮಾಡಬೇಕು. ದಟ್ ಈಸ್ deprotonation from protonated alcohol result in the formation of alcohol. 3 step 3 marks. ಬಿಟ್ ಇದ್ರಾಗ ಇನ್ನೊಂದು ಮೆಕ್ಯಾನಿಸಮ್ಸ್ ಹೇಳಿದ್ದೀನಿ ನಿಮಗೆ. ಆಸಿಡ್ catalyze ಹೈಡ್ರೇಷನ್ ಬದಲಾಗಿ ಡಿಹೈಡ್ರೇಷನ್ ಆಫ್ ಆಲ್ಕೋಹಾಲ್ಸ್ ಟು ಅಲ್ಕಿನ್ ಕೇಳಿದ್ರೆ ಏನ್ ಮಾಡಬೇಕು? ಎಕ್ಸಾಕ್ಟ್ಲಿ ರಿವರ್ಸ್ ಮೆಥಡ್. ಇಲ್ಲಿಂದ ಇಲ್ಲಿವರೆಗೂ ಬರಬೇಕು. ಸ್ಟೆಪ್ 1 ನಾನು ಜಸ್ಟ್ ಹೇಳ್ತೀನಿ, ಅದನ್ನ ನೋಟ್ ಮಾಡ್ಕೊಂಡ್ಬಿಡ್ರಿ. ಸ್ಟಾರ್ಟಿಂಗ್ ವಿ ಹ್ಯಾವ್ ಟು ಟೇಕ್ ಆಲ್ಕೋಹಾಲ್ ಗೆ ಒಂದು ಪ್ರೋಟಾನ್ ನ ಆಡ್ ಮಾಡಿದ್ರೆ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಸೊ ಬರೀಬೇಕಾದ್ರೆ ಮೆಕ್ಯಾನಿಸಮ್ ಫಾರ್ಮೇಶನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್, ಫಾರ್ಮೇಶನ್ ಆಫ್ ಕಾರ್ಬೋಕ್ಯಾಟನ್, ಫಾರ್ಮೇಶನ್ ಆಫ್ ಅಲ್ಕಿನ್. ಕಂಪ್ಲೀಟ್ಲಿ ರಿವರ್ಸ್ ಬಂದ್ಬಿಟ್ಟು. ಸ್ಟೆಪ್ 1 ಫಾರ್ಮೇಶನ್ ಆಫ್ ಪ್ರೋಟೋನೇಟೆಡ್ ಆಲ್ಕೋಹಾಲ್. ಆಲ್ಕೋಹಾಲ್ ಗೆ ಪ್ರೋಟೋನೇಷನ್ ಮಾಡಿದ್ರೆ ಪ್ರೋಟೋನೇಟೆಡ್ ಆಲ್ಕೋಹಾಲ್ ಬರುತ್ತೆ. ಒಂದು ಸ್ಟೆಪ್. ಸ್ಟೆಪ್ 2 ಪ್ರೋಟೋನೇಟೆಡ್ ಆಲ್ಕೋಹಾಲ್ ಇಂದ ಒಂದು ವಾಟರ್ ಮಾಲಿಕ್ಯೂಲ್ ಎಲಿಮಿನೇಷನ್ ಮಾಡಿದ್ರೆ ಕಾರ್ಬೋಕ್ಯಾಟನ್. ರಿವರ್ಸ್ ಬರ್ತಾ ಇದೆ. ಸೊ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್ ಫ್ರಮ್ ಪ್ರೋಟೋನೇಟೆಡ್ ಆಲ್ಕೋಹಾಲ್ಸ್ ಟು ಫಾರ್ಮ್ ಕಾರ್ಬೋಕ್ಯಾಟನ್. ರಿಮೂವಲ್ ಆಫ್ ಎ ಪ್ರೋಟಾನ್ ಫ್ರಮ್ ಕಾರ್ಬೋಕ್ಯಾಟನ್ ಟು ಗಿವ್ ಅಲ್ಕಿನ್. ಇದಕ್ಕೆ ಕಂಪ್ಲೀಟ್ ರಿವರ್ಸ್ ಬಂದಿರುತ್ತೆ. ಅದನ್ನ ಚೆಕ್ ಮಾಡ್ಕೊಂಡು ವೆರಿಫೈ ಮಾಡ್ಕೊಂಡ್ಬಿಡೋದು. ನೆಕ್ಸ್ಟ್ ಇನ್ನೊಂದು ಮೆಕ್ಯಾನಿಸಮ್ ಇದೆ, ಅಡಿಷನ್ ಆಫ್ HCN ಟು ಕಾರ್ಬನಿಲ್ ಕಾಂಪೌಂಡ್. ಇಟ್ ಇನ್ವಾಲ್ವ್ಸ್ 2 ಸ್ಟೆಪ್. ಬೇಕಾದ್ರೆ ನೀವು 3 ಸ್ಟೆಪ್ಸ್ ಅಲ್ಲೂ ಕವರ್ ಮಾಡ್ಕೋಬಹುದು ಅದನ್ನ. ಸ್ಟೆಪ್ 1 ಜನರೇಷನ್ ಆಫ್ ನ್ಯೂಕ್ಲಿಯೋಫೈಲ್. ಇಲ್ಲಿ ಏನಾಗ್ತಾ ಇದೆ, HCN ಇನ್ ದ ಪ್ರೆಸೆನ್ಸ್ ಆಫ್ ಬೇಸ್. ಇಲ್ಲಿ ಏನಾಗುತ್ತೆ, ಒಂದು ಪ್ರೋಟಾನ್ ಇದು ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡುತ್ತೆ ಅಂಡ್ Cn minus is formed. That is nucleophile Cn minus is generated. Heading generation of nucleophile. HCN when it is treated with a base it forms nucleophile. Step number 2 formation of tetrahedral intermediate or you can write formation of cyanohydrin directly. ಏನಾಗ್ತದೆ ನೋಡ್ರಿ,
the nucleophile Cn minus attack on this carbonyl group and this minus charge is get shifted. ಇದು ಇಲ್ಲಿ ಅಟ್ಯಾಕ್ ಮಾಡ್ತಂದ್ರೆ ಮೈನಸ್ ಚಾರ್ಜ್ ಶಿಫ್ಟ್ ಆಗುತ್ತೆ. It forms tetrahedral intermediate. ಸ್ಟೆಪ್ 3 ನೀವೇನಾರ ಬರಿಬೇಕಾದ್ರೆ ಇಲ್ಲಿ ಮತ್ತೊಂದು ಸ್ಟೆಪ್ ನು ಬರ್ಕೋಬಹುದು, ಇಲ್ಲ ಇಲ್ಲೇ ಕವರ್ ಮಾಡಬಹುದು. ಯಾವ ತರ? ಸೊ ದಿಸ್ tetrahedral intermediate ಏನಾಗುತ್ತೆ, which accept a proton from the medium and it forms cyanohydrin. ಇದನ್ನ ನೀವು ಕಂಪ್ಲೀಟ್ ಆಗಿ ಒಂದೇ ಲೈನ್ ಅಲ್ಲಿ ಬರ್ಕೊಂಡು ಸಾಕಾಗುತ್ತೆ. tetrahedral intermediate proton transfer gives rise to cyanohydrin. Among these mechanism, one mechanism will be fixed and you will get 3 marks from this part.